ಹೋಗ್ತಿರೋದಪ್ಪು? ಎಲ್ಲಿ ಹೋಗ್ತಿರೋದು ಅಂತ ಗೊತ್ತಾ ನಿನಗೆ? ಗೊತ್ತಿಲ್ವಾ? ಬಾ ಸರ್ಪ್ರೈಸ್ ಕೊಡ್ತೀನಿ ಬಾ. ಕೂಚೋಗ್ತೀನಿ. ಸರ್ಪ್ರೈಸ್. ಓಕೆ. ಎಲ್ಲಿಗೆ ಹೋಗ್ತಾ ಇರೋದು ಅಂತ ಗೊತ್ತಾಯ್ತಾ? ಗೊತ್ತಾಯ್ತಿರಲ್ಲ ರೌಡಿ. ರೌಡಿ ಮೇಲ್ಗಡೆ ಫೋಟೋ ನೋಡಿ ಕಂಡಿಡ್ದ ಹೇರ್ ಕಟ್ ಮಾಡಿಸ್ತಾ ಇದೀವಿ ಅಂತ. ಬೋಡ ಮಾಡಿಸ್ಬಿಡ್ತೀನಿ ಮಗನೇ, ಮಾಡಿಸ್ಕೊಂಡಿಲ್ಲ ಅಂದ್ರೆ ಹಗ್ಗ ಹಾಕಿ ಕೈ ಕಟ್ಟಾಕ್ತೀನಿ ಈಗ, ಮಾಡಿಸ್ಕೊಂಡಿಲ್ಲ ಅಂದ್ರೆ. ಹೇರ್ ಕಟ್ ಮಾಡ್ಸೋಣ? ಮಾಡ್ಸಲ್ಲ, ಯಾಕೆ? ಫೈನಲಿ ಅಪ್ಪುಗೆ ಹೇರ್ ಕಟ್ ಮಾಡ್ಸೋಕ್ಕೆ ಅಂತ ಕೂತ್ಕೊಂಡ್ವಿ. ತುಂಬಾ ಹಠ ಮಾಡ್ತಾನೆ, ಯಾಕೆ ಅಂತ ಗೊತ್ತಿಲ್ಲ. ಹೇರ್ ಕಟ್ ಅಂದರೆ ಅವನಿಗೆ ಯಾಕೆ ಇಷ್ಟ ಇಲ್ಲ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಟ್ರಿಮ್ಮರ್ ಸೌಂಡಿಗ ಅಥವಾ ಸೀಸರ್ ನೋಡಿ ಭಯ ಪಡ್ತಾನ ಗೊತ್ತಿಲ್ಲ. ತುಂಬಾ ಕಷ್ಟ ಅವನ್ನ ಕೂತ್ಕೊಂಡು ಹೇರ್ ಕಟ್ ಮಾಡಿಸೋದು. ಎಷ್ಟು ತಳ್ಳಾಡ್ತಾನೆ, ಹೊಡಿತಾನೆ, ಕಿರ್ಚುತ್ತಾನೆ. ಲಾಸ್ಟ್ ಟೈಮು ನಾನು ಅಮ್ಮ ಪಾಪುಗೆ ಹೇರ್ ಕಟ್ ಮಾಡಿಸೋಣ ಅಂತ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ನೋಡಿದ್ರೆ ರೆಗ್ಯುಲರಾಗಿ ಅವನಿಗೆ ಹೇರ್ ಕಟ್ ಮಾಡೋರು ಗಗನ್ ಅಂತ ಸ್ಪಿನ್ಸಲ್ಲಿ. ಸೊ ಅವರು ಇರಲಿಲ್ಲ, ಊರಿಗೆ ಹೋಗಿದ್ದಾರೆ ಅಂತಂದರು. ಸೊ ಸರಿ ಬೇರೆಯವ್ರು ಇದ್ದಾರೆ ಮಾಡಿಸೋಣ ಅಂತ ಹೇಳಿ ನೋಡಿದ್ರೆ ಇವನು ಅಳಕ್ಕೆ ಶುರು ಮಾಡಿದ್ದು ನೋಡಿ ಆ ಹುಡುಗ, ಮ್ಯಾಮ್ ತುಂಬ ಅಳ್ತಾ ಇದ್ದಾನೆ, ಹೇರ್ ಕಟ್ ಮಾಡೋಕ್ಕೆ ಭಯ ಆಗುತ್ತೆ, ಸಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ರು. ಸರಿ ಆಯಿತು ಅಂತ ಸುಮ್ಮನಾದ್ವಿ. ಆಮೇಲೆ ನೆಕ್ಸ್ಟ್ ಡೇ ಜಗದೀಶ್ ಅವರಿಗೆ ಒಂದು ಶೋ ಇತ್ತು. ಜಗದೀಶ್ ಅವ್ರ ಶೋ ಇದೆಯಾ ಅಂತ ಕೇಳಿಬಿಡಿ. ಅವ್ರ ಅಥ್ಲೀಟ್ ನಮ್ಮ ಟೀಮ್ ಸ್ಟ್ರೈಡೆಡಿಂದ ವಿಶಾಲ್ ಅಂತ ತುಂಬ ಯಂಗ್ ಏಜಲ್ಲಿ ಅಚೀವ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ತುಂಬ ಹಾರ್ಡ್ ವರ್ಕಿಂಗ್ ಆ್ಯಂಡ್ ನಮ್ಮ ಜೊತೆ ಆಲ್ಮೋಸ್ಟ್ ಈ ಪ್ರೆಪ್ ಫುಲ್ಲು ನಮ್ಮ ಜೊತೆ ಮಾಡಿದ್ದಾರೆ. ಸೊ ಜಗದೀಶ್ ಅವರು ಟ್ರೈನ್ ಮಾಡಿರೋ ಒಬ್ಬ ಅಥ್ಲೀಟ್ ಕಂಪೀಟ್ ಮಾಡ್ತಿರೋದು ನಮಗೆಲ್ಲ ತುಂಬಾ ಖುಷಿ ಇದೆ. ಐ ಥಿಂಕ್ ದಿಸ್ ಈಸ್ ದ ಸೆಕೆಂಡ್ ಅಥ್ಲೀಟ್ಸ್ ಶೋ. ಸೊ ಶೋ ಕ್ಲಿಪ್ಸ್ ಎಲ್ಲ ನಾನು ಮುಂದೆ ಆ್ಯಡ್ ಮಾಡಿದ್ದೀನಿ, ಆದರೆ ಫುಲ್ ವಿಡಿಯೋ ನೋಡಿ ಮಿಸ್ ಮಾಡಬೇಡಿ. ಅಪ್ಪ ನೋಡಿ ಹಿಂಗೆ ತಿರ್ಗೋ, ಅಪ್ಪ ಹಿಂಗೆ ತಿರ್ಗೋ, ಡ್ಯಾಡನ್ ನೋಡು, ಹಂಗೆ ತಿರ್ಗ್ಬಿಡ. ಸ್ಮೈಲ್ ಸ್ಮೈಲ್ ಪ್ಲೀಸ್. ಅಪ್ಪು ಹೇರ್ ಕಟ್ ಹೇಗಾಯ್ತು? ಕಟ್ಟಿಂಗ್ ಆಯ್ತಾ? ಒಂದು ಯುದ್ಧನ ಗೆದ್ಕೊಬಂದ್ವ ಈಗ? ಯುದ್ಧ. ಅಪ್ಪ ಡ್ಯಾಡ ಹೇರ್ ಕಟ್ ಚೆನ್ನಾಯ್ತಾ, ನಿಂದು ಚೆನ್ನಾಯ್ತಾ? ಯಾರು ಚೆನ್ನಾಗಿದೆ ನೋಡು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸ್ನೇಹಾ ಜಗದೀಶ್ ವ್ಲಾಗ್ಸ್. ಇವತ್ತು ನಾವು ಬಂದಿದ್ದೀವಿ ಟೌನ್ ಹಾಲ್ಗೆ. ಟೀಮ್ ಸ್ಟ್ರೈಡೆಡಿಂದ ನನ್ನ ಕ್ಲೈಂಟ್ ವಿಶಾಲ್ ಅಂತ ಕಂಪ್ಲೀಟ್ ಮಾಡ್ತಾ ಇದ್ದಾನೆ ಜೂನಿಯರ್ ಕೆಟಗರಿಲಿ. ಸೊ 3 ಕೆಟಗರಿಲೂ ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ಅವ್ನು ಬೆಸ್ಟ್ ಫಾರ್ಮಲ್ಲಿ ಇದ್ದಾನೆ. ಇವತ್ತು ರಿಸಲ್ಟ್ಸ್ ಯಾವ ಥರ ಬರುತ್ತೆ, ಶೋ ಯಾವ ಥರ ಇರುತ್ತೆ ಅಂತ ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಫುಲ್ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.
4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ನಾವು ರೀಚ್ ಆಗಿದ್ದು ಆಲ್ಮೋಸ್ಟ್ 5:30 ಆಗಿತ್ತು. ಬಟ್ ಇನ್ನೂ ಶೋ ಸ್ಟಾರ್ಟ್ ಮಾಡಿರಲಿಲ್ಲ. ಒಳಗೆ ಹೋಗಿ ವಿಶಾಲ್ನ ಮಾತಾಡಿಸಿ ಎಲ್ಲರನ್ನೂ ಮಾತಾಡಿಸಿ ಅಲ್ಲಿಂದ ಏನು ನಡೀತಿದೆ ಒಳಗೆ ಹೋಗಿ ನೋಡೋಣ ಅಂತ ಹೋದರೆ ಕಿಡ್ಸ್ ಶೋ ನಡೀತಿತ್ತು. ಈ ಕಿಡ್ಸ್ ಕ್ಯಾಟಗರಿ ನೋಡೋಕ್ಕೆ ಒಂದು ಚೆಂದ. ಎಲ್ಲರೂ ನಮ್ಮನ್ನ ಕೇಳೋದು ಅಪ್ಪುನ ನೋಡಿ ಅಥವಾ ಜಗದೀಶ್ ಅವರಿಗೆ ಅಪ್ಪು ಬಗ್ಗೆ ಕೇಳಿದಾಗ ಎಲ್ಲರೂ ಕೇಳೋದು ನೆಕ್ಸ್ಟ್ ಬಾಡಿ ಬಿಲ್ಡರ್ ಅಲ್ವಾ ನಿಮ್ಮ ಮಗ ಅಂತ ಹೇಳಿ. ನಮಗೆ ಆ ಥರ ಏನೂ ಆಸೆ ಇಲ್ಲ, ಬಟ್ ಅವನ ಇಂಟ್ರೆಸ್ಟ್ ಏನೇನಿರುತ್ತೆ ಅದನ್ನು ನಾವು ಫುಲ್ಫಿಲ್ ಮಾಡ್ತೀವಿ. ಬಿಕಾಸ್ ನಮ್ಮ ಚೈಲ್ಡ್ಹುಡ್ಡಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮ್ಲೀಲಿ ಯಾವ ಥರ ಇತ್ತು, ನಾವು ಕೇಳಿದ್ದೆಲ್ಲ ನಮಗೆ ಸಿಕ್ಕಿತ್ತಾ ಅನ್ನೋದು ಒಂದು ಪ್ರಶ್ನೆ. ಬಟ್ ನಮ್ಮ ಮಗನಿಗೆ ನಮ್ಮ ಕೈಲಾದಷ್ಟು ನಾವು ಅವನಿಗೆ ಏನೇನು ಬೇಕು ಎಲ್ಲನೂ ಕೊಡೋಕ್ಕೆ ನಾವು ಟ್ರೈ ಮಾಡ್ತಾಯಿದ್ದೀವಿ. ಆ್ಯಂಡ್ ಒಂದು ಒಳ್ಳೆ ಫ್ಯೂಚರ್ ಕೊಡಬೇಕು ಅವನಿಗೆ ಅಂತ. ಸೊ ಅವನ ಇಂಟ್ರೆಸ್ಟ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವನು ನೆಕ್ಸ್ಟ್ ಬಾಡಿ ಬಿಲ್ಡರ್ ಆಗ್ತಾನಾ ಅಥವಾ ಬೇರೆ ಏನೋ ಆಗ್ತಾನಾ ನಮಗೆ ಗೊತ್ತಿಲ್ಲ, ಅದೆಲ್ಲ ಅವನ ಕೈಲಿದೆ. ಸೊ ಅವನು ಯಾವ ಥರ ಮುಂದಕ್ಕೆ ಹೋದರೆ ಆ ಥರನೇ ಇರುತ್ತೆ. ಸೊ ಈ ಕಿಡ್ಸ್ ಕ್ಯಾಟಗರಿ ನೋಡಿದಾಗಲೆಲ್ಲ ನನಗೆ ಅನಿಸುತ್ತೆ, ಒಂದು ಸರಿ ಆದರೂ ನನ್ನ ಮಗನ್ನ ಪಾಪು ಇದ್ದಾಗ ಅಂದರೆ ಚಿಕ್ಕವನಿದ್ದಾಗ ಸ್ಟೇಜ್ ಮೇಲೆ ಹತ್ತಿಸ್ಬೇಕು, ನೋಡಬೇಕು. ಅವ್ರ ಅಪ್ಪನಿಗೆ ಒಂದು ಖುಷಿ ಅಲ್ವಾ, ನನ್ನ ಮಗ ಸ್ಟೇಜ್ ಮೇಲಿದ್ದಾನೆ, ಪೋಸಿಂಗ್ ಮಾಡ್ತಿದ್ದಾನೆ ಅಂತ. ಯೂಶ್ವಲಿ ಜಗದೀಶ್ ಅವರು ಪೋಸಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡುವಾಗ ಅವನು ಪಕ್ಕದಲ್ಲಿ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಅವನು ಅವರಪ್ಪ ಏನು ಮಾಡ್ತಾರೆ ಅದನ್ನು ಕಾಪಿ ಮಾಡ್ತಾನೆ ಇರ್ತಾನೆ. ಸೊ ನೋಡೋಣ ಮುಂದೆ. ಸೊ ಹಾಗೆ ಇವ್ರ ಕ್ಯಾಟಗರಿ ಜೂನಿಯರ್ ಸೊ ಸ್ಟಾರ್ಟ್ ಮಾಡಿದ್ದೇನೆ ಅವ್ರು ಆಲ್ಮೋಸ್ಟ್ 6:37 ಆಗಿತ್ತು. ಸೊ ಇವರು ಸ್ಟೇಜ್ ಮೇಲೆ ಹೋಗೋಕ್ಕೇ 7:30 ಆಯಿತು. ತುಂಬ ಕ್ರೌಡ್ ಇತ್ತು. ಶೋ ತುಂಬ ಚೆನ್ನಾಗಿ ನಡೀತು. ಆ್ಯಂಡ್ ವಿಶಾಲ್ ಅಂತೂ ತುಂಬ ಒಳ್ಳೆ ಕಂಡೀಷ್ನಿಂಗಲ್ಲಿದ್ದರು. ಈ ವಿಡಿಯೋ ಆ್ಯಕ್ಚುಲಿ ಒಂದು 2-3 ವೀಕ್ಸ್ ಬ್ಯಾಕ್ ಆಗಿರೋ ಕಾಂಪಿಟೇಷನ್ ಇದು. ಬಟ್ ಈಗ ಎಡಿಟ್ ಮಾಡ್ತಿದ್ದೀನಿ, ನನಗೆ ಟೈಮ್ ಸಿಕ್ಕಿಲ್ಲ. ಆ್ಯಂಡ್ ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ನಮ್ಮ ಒಂದು ಟೀಮ್ ಸ್ಟ್ರೆಡೆಡ್ ಪೇಜ್ ಏನಿದೆ ಇರೋದು ಸ್ವಲ್ಪನೇ ಫಾಲೋವರ್ಸ್, ಬಟ್ ನಮ್ಮಲ್ಲಿ ಯಾರು ಪ್ರೆಪ್ ಮಾಡ್ತಾರೆ ಸೊ ಅವರಿಗೆ ನಾವು 100% ಬೆಸ್ಟ್ ರಿಸಲ್ಟ್ಸ್ ಕೊಡಬೇಕು ಅಂತಲೇ ಜಗದೀಶ್ ಅವರು ಟ್ರೈ ಮಾಡ್ತಾರೆ. ಸೊ ಸ್ಟೇಜ್ ಮೇಲೆ ಹೋಗಿದ ತಕ್ಷಣ ಇವ್ರ ಕ್ಯಾಟಗರಿಯಲ್ಲಿ ತುಂಬ ಜನ ಇದ್ದರು. ಬಟ್ ಫಸ್ಟ್ ಕಾಲೋಟಲ್ಲೇ ವಿಶಾಲ್ನ ಮುಂದಕ್ಕೆ ಕರೆದಿದ್ದು ನಮಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ನಮಗೊಂದು ಕಾನ್ಫಿಡೆನ್ಸ್ ಕೂಡ ಇತ್ತು ವಿಶಾಲ್ ಗೆದ್ದೇ ಗೆಲ್ತಾರೆ ಅಂತ. ಬಿಕಾಸ್ ಒಂದು ಅಥ್ಲೀಟ್ ಆಗಿ ಕೋಚಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಾ ಅಂತಂದರೆ ಅದು ನಿಮ್ಮ ಸ್ಟೇಜ್ ಮೇಲೆ ನಿಂತಿರುವಾಗ ಆ ಒಂದು ಸ್ಟೇಜ್ ಕಂಡೀಷ್ನಿಂಗ್ ಏನಿರುತ್ತೆ ಅದರಲ್ಲಿ ಗೊತ್ತಾಗುತ್ತೆ. ರೆಸ್ಪೆಕ್ಟ್ ಅಂತಂದರೆ ಏನಿಲ್ಲ, ಕೋಚ್ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಬೇಕು ಖಂಡಿತವಾಗಿ. ಏಕೆಂದರೆ ನಿಮ್ಮ ಬಾಡಿಗೆ ಯಾವ ಥರ ಕಾರ್ಬ್ ಲೋಡಿಂಗ್ ಸೂಟ್ ಆಗುತ್ತೆ ಮತ್ತು ವಾಟರ್ ಕಟ್ ಯಾವಾಗ ಮಾಡಬೇಕು ಇದೆಲ್ಲನೂ ಬಾಡಿ ಕಂಡೀಷ್ನಿಂಗ್ ಮೇಲೇ ಡಿಸೈಡ್ ಮಾಡೋದು. ಸೊ ಕೋಚ್ ಆದವರು ಏನು ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಬಾಡಿ ಕಂಡೀಷ್ನಿಂಗ್ ತರುತ್ತೆ ಆ್ಯಂಡ್ ಬೆಸ್ಟ್ ಕೊಡ್ಬೋದು ಅಂತ ಹೇಳ್ಬೋದು. ಇದರಲ್ಲಿ ತುಂಬಾ ಎಫರ್ಟ್ಸ್ ಬೇಕು, ಹಾರ್ಡ್ ವರ್ಕಿಂಗ್ ಬೇಕು, ಪೇಷನ್ಸ್ ಬೇಕು, ಮತ್ತು ಒಬ್ಬರು ಹೇಳಿದ್ದನ್ನು ಕೇಳೋ ಒಂದು ಗೌರವ ಇರಬೇಕು. ಅದಿದ್ರೇ ಒಂದು ಅಥ್ಲೀಟಾಗಿ ಮುಂದೆ ಬರೋಕ್ಕೆ ಸಾಧ್ಯ. ಯಾಕಂದರೆ ನಾನು 4 ವರ್ಷದಿಂದ ಜಗದೀಶ್ ಅವ್ರನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಅವ್ರ ಕೋಚ್ ಏನು ಹೇಳ್ತಾರೆ ಅದನ್ನು ಒಂದು ಚೂರು ಚಾಚು ತಪ್ಪದಿರ ಫಾಲೋ ಮಾಡ್ತಾರೆ. ಆ್ಯಂಡ್ ಅವರಿಗೆ ಬರೋ ರಿಸಲ್ಟ್ಸ್ ನೀವೇ ನೋಡಿರ್ಬೋದು. ಪ್ರೀವಿಯಸ್ ಕಾಂಪಿಟೇಷನ್ಸಲ್ಲಿ ಅವ್ರ ಬಾಡಿ ಕಂಡೀಷ್ನಿಂಗ್ ಯಾವ್ಯಾವ ಥರ ಇರುತ್ತೆ. ಆ್ಯಂಡ್ ಈ ಸರಿ ಅಂತೂ ಜಗದೀಶ್ ಅವ್ರ ನೋಡೋಕ್ಕೇ ವೆಯ್ಟ್ ಮಾಡ್ತಿದ್ದೀನಿ. ಸೊ ಮೆನ್ಸ್ ಫಿಸಿಕ್ಕಿಂದ ಕ್ಲಾಸಿಕ್ ಫಿಸಿಕ್ಗೆ ಸ್ವಿಚ್ ಆಗಿದ್ದಾರೆ. ಸೊ ಅದರದ್ದು ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಓಕೆ, ಲೆಟ್ಸ್ ಕಮ್ ಬ್ಯಾಕ್ ಟು ವಿಶಾಲ್. ಸೊ ಇಲ್ಲಿ ನಮ್ಮ ಕ್ಯಾಟಗರಿಲಿ ಗೆದ್ದರು, ಗೋಲ್ಡ್ ಮೆಡಲ್ ಆಯಿತು. ಆ್ಯಂಡ್ ಇವ್ರು ಮಾಡ್ತಿರೋದು 3 ಕ್ಯಾಟಗರೀಸ್. ಒಂದು ಜೀನ್ ಮಾಡೆಲ್, ಇನ್ನೊಂದು ಕ್ಲಾಸಿಕ್ ಮತ್ತು ಮೆನ್ಸ್ ಫಿಸಿಕ್. ಸೊ ಈ 3ರಲ್ಲಿ ಯಾವುದಾದ್ರು ಒಂದರಲ್ಲಿ ಮೆಡಲ್ ಆಗುತ್ತೆ ಅಂತ ಗೊತ್ತಿತ್ತು. ಆ್ಯಂಡ್ ತುಂಬಾ ಖುಷಿ ಆಯಿತು. ಯಾಕಂದರೆ ಈ ಒಂದು ಕಂಡೀಷ್ನಿಂಗ್ ತಂದಿರೋದು ವಿತಿನ್ 6 to 7 months ಪ್ರೆಪ್ಪಲ್ಲಿ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಿಕ್ ಇತ್ತು. ಸೊ ಕ್ಲಾಸಿಕ್ಗೆ ರೆಡಿ ಆಗ್ತಿದ್ರು. ಮೆನ್ಸ್ ಫಿಸಿಕ್ಗೆ ನೀ ಲೆಂತ್ ಶಾರ್ಟ್ಸ್ ಇರುತ್ತೆ. ಕ್ಲಾಸಿಕ್ಗೆ ಇವಾಗ ನೋಡ್ತಿದ್ದೀರಲ್ಲ ಆ ಥರ ಟ್ರಂಕ್ ಇರುತ್ತೆ. ಸೊ ಇದರಲ್ಲಿ ಟ್ಯಾನಿಂಗ್ ವೆರಿ ಇಂಪಾರ್ಟೆಂಟ್. ನೀವು ಟ್ಯಾನಿಂಗ್ ಯಾವ ಥರ ಮಾಡಿರ್ತೀರ ಅಂತ ಕೂಡ ಮಾರ್ಕ್ಸ್ ಕೌಂಟ್ ಆಗುತ್ತೆ. ಸೊ ಜಡ್ಜಸ್ ಅದಕ್ಕೂ ಮಾರ್ಕ್ಸ್ ಕೊಡ್ತಾರೆ. ಪ್ಯಾಚಸ್ ಇಲ್ದಿರ ಟ್ಯಾನ್ ಮಾಡಬೇಕಾಗತ್ತೆ. ಸೊ
ಅಷ್ಟರಲ್ಲಿ ಜಗದೀಶ್ ಮತ್ತು ರಜತ್ ಅವ್ರನ್ನ ಸ್ಟೇಜ್ ಮೇಲೆ ಕರೆದಿದ್ರು ಪ್ರೈಸಸ್ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ. ಸೊ ಈಗ ನೋಡ್ತಾ ಇರೋದು ನೀವು ಕ್ಲಾಸಿಕ್ ಫಿಸಿಕ್ ಕ್ಯಾಟಗರಿ. ಈ ಒಂದು ಗೇಮಲ್ಲಿ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಪ್ಲೇಸಿಂಗ್ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ, ಜಡ್ಜಸ್ ಏನು ಫೀಡ್ಬ್ಯಾಕ್ ಕೊಡ್ತಾರೆ, ನೆಕ್ಸ್ಟ್ ಶೋಗೆ ಯಾವ ಥರ ಇಂಪ್ರೂವ್ ಮಾಡ್ಕೋಬೋದು ಅಂತ ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೋಬೇಕಾಗತ್ತೆ. ಸೊ ಈ ಕ್ಯಾಟಗರಿಯಲ್ಲಿ ಕೂಡ ವಿಶಾಲ್ ಅವ್ರು ಗೆದ್ದಿದ್ದಾರೆ. The smiling face is on the winner. That goes to Mr. Vishal Kumar. ಸೊ ಜಗದೀಶ್ ಅವರಂತೂ ತುಂಬಾ ಖುಷಿ ಆಯಿತು, ನನಗೂ ಖುಷಿ ಆಯಿತು. ಆ್ಯಂಡ್ ನಮ್ಮ ಟೀಮ್ ಎಲ್ಲರೂ ಖುಷಿಪಟ್ಟರು. ತುಂಬಾ ಜನ ಮೆಸೇಜ್ ಕೂಡ ಮಾಡಿದರು, ಕಂಡೀಷ್ನಿಂಗ್ ಸಕ್ಕದಾಗಿತ್ತು, ಚೆನ್ನಾಗಿ ಮಾಡಿದಾನೆ ಹುಡುಗ ಅಂತ ಹೇಳಿ. ಸೊ ಇದೇ ನಮಗೆ ಕೊಡೋ ಖುಷಿ. ಸೊ ನಮ್ಮ ಒಂದು ಟೀಮಿಂದ ಬಂದಿರುವಂತಹ ಅಥ್ಲೀಟ್ ಇವರು ಸೆಕೆಂಡ್, ಫಸ್ಟ್ ಅರುಣ್. ಸೊ ಪ್ರೀವಿಯಸ್ ವ್ಲಾಗಲ್ಲಿ ಅರುಣ್ದು ಕೂಡ ಅಪ್ಲೋಡ್ ಮಾಡಿದ್ದೀವಿ, ಒಂದ್ಸರಿ ಚೆಕ್ಔಟ್ ಮಾಡಿ. 8, 7, 6, 5, 4, 3, 2, 1. Yes. All right, there we go. On to the ಸರ್ ಉದ್ದದ ತೆಗೀರಿ ಸರ್ ಬೇಗ. ಸೂಪರ್. goes to Mr. Vishal Kumar. ಎಸ್, ಮೆನ್ಸ್ ಫಿಸಿಕ್ ಓವರ್ ಆಲ್ ಚಾಂಪಿಯನ್ ಆಫ್ ಚಾಂಪಿಯನ್ ಗೆದ್ದಿದ್ದು ನಮ್ಮ ವಿಶಾಲ್. ತುಂಬಾ ಖುಷಿ ಆಯಿತು. ಆ್ಯಂಡ್ ಅವರ ಒಂದು ಹಾರ್ಡ್ ವರ್ಕ್, ಅವರ ಅಮ್ಮನ ಸಪೋರ್ಟ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಏನೂ ಇಲ್ದಿರ ಒಬ್ಬರೇ ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಆ್ಯಂಡ್ ಅವರಿಗೆ ನಮ್ಮ ಕೈಲಾದಷ್ಟು ನಾವು ಸಪೋರ್ಟ್ ಮಾಡ್ತೀವಿ. ಆ್ಯಂಡ್ ಜಗದೀಶ್ ಅವರು ತುಂಬಾ ಖುಷಿ ಆ್ಯಂಡ್ ತುಂಬಾ ಪ್ರೌಡ್ ಫೀಲ್ ಕೂಡ ಮಾಡ್ತಿದ್ರು. ಆ್ಯಂಡ್ ನೀವೇನಾದರೂ ಪ್ರೆಪ್ ಕೋಚ್ ನೋಡ್ತಿದ್ದೀರಾ ಅಂತಂದರೆ ನಮ್ಮ ಒಂದು ಟೀಮ್ ಸ್ಟ್ರೆಡೆಡ್ ಪೇಜಿಗೆ DM ಮಾಡಿ. ನೀವೇನಾದರೂ ಸೀರಿಯಸ್ ಆಗಿ ಮಾಡಬೇಕು ಅಂತಿದ್ರೆ ಮಾತ್ರ ನಾವು ನಿಮ್ಮನ್ನ ಟ್ರೈನ್ ಮಾಡೋಕ್ಕೆ ಸಾಧ್ಯ. ಸೊ ಜಗದೀಶ್ ಅವರಿಗೆ ತುಂಬಾ ಕಡಿಮೆ ಸ್ಲಾಟ್ಸ್ ಇದೆ, ಸೊ ನೀವು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆರ್ ಫುಲ್ ವಿಡಿಯೋ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ವ್ಲಾಗ್ಸ್ ಹಾಕ್ತಾ ಇದ್ದೀವಿ, ಇನ್ನೂ ಹಾಕ್ತೀವಿ.